ತೆಲುಗು ನಟ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ಇಂದು ವಿಶ್ವದಾದ್ಯಂತನೂ ಕೂಡ ತೆರೆ ಕಂಡಿದೆ. ಮೊದಲ ಶೋಗೆ ಬೆಂಗಳೂರಿನ ಉರುಷಿ ಚಿತ್ರಮಂದಿರದಲ್ಲಿ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಲ್ಮೋಸ್ಟ್ ಮೊದಲ ಶೋನ ಟಿಕೆಟ್ಗಳೆಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿದೆ. ಸೊ ಬೆಳಗ್ಗೆ 5 ಗಂಟೆಯಿಂದಲೇ ಪ್ರೇಕ್ಷಕರೆಲ್ಲರೂ ಕೂಡ ಒಬ್ಬೊಬ್ಬರಾಗೆ ಆಗಮಿಸ್ತಾ ಇದ್ರು. ಈ ಮಧ್ಯೆ ತುಂತುರು ಮಳೆ ಬೆಂಗಳೂರಲ್ಲಿ ಶುರುವಾಗಿದೆ. ಇದರ ಮಧ್ಯೆನೂ ಕೂಡ ಅಭಿಮಾನಿಗಳು ಪ್ರೇಕ್ಷಕರೆಲ್ಲರೂ ಕೂಡ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಆನ್ಲೈನಲ್ಲಿ ಟಿಕೆಟ್ ಏನು ಖರೀದಿ ಮಾಡಿದ್ದಾರೆ. ಸ್ಕ್ಯಾನ್ QR ಕೋಡ್ ಸ್ಕ್ಯಾನನ್ನು ತೋರಿಸಿ ಒಳಗಡೆ ಹೋಗ್ತಿರುವಂಥ ದೃಶ್ಯ ಕಂಡು ಬರ್ತಾ ಇದೆ. ನಿನ್ನೆ ರಾತ್ರಿನೇ ಇನ್ಫ್ಯಾಕ್ಟ್ 9:00 ಮೊದಲ ಶೋ ಶುರುವಾಗಿತ್ತು. ಬೆಂಗಳೂರು ಜಿಲ್ಲಾಡಳಿತ ಅದರಲ್ಲೂ ಕೂಡ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದು ಮಿಡ್ ನೈಟ್ ಶೋ ಮತ್ತು ಅರ್ಲಿ ಮಾರ್ನಿಂಗ್ ಶೋಗಳನ್ನು ಕ್ಯಾನ್ಸಲ್ ಮಾಡಿದರು. ಅದು ಇರುವಂಥ ನಿಯಮನೇ. ಎಲ್ಲ ಚಿತ್ರಮಂದಿರಗಳು ಎಲ್ಲ ಚಿತ್ರಗಳಿಗೂ ಕೂಡ ಇದೇ ರೀತಿಯಾದಂಥ ನಿಯಮ ಇದೆ. ಪುಷ್ಪಕ್ಕೆ ಈ ಚಿತ್ರಕ್ಕೆ ರಿಲೀಸ್ ಮಾಡಲಿಕ್ಕೆ ಮಿಡ್ ನೈಟಲ್ಲಿ ಮತ್ತು ಅರ್ಲಿ ಮಾರ್ನಿಂಗ್ಗೆ ಅವಕಾಶ ಕೊಡದ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ 6:30ಕ್ಕೆ ಚಿತ್ರ ವೀಕ್ಷಣೆಗಾಗಿ ಅಭಿಮಾನಿಗಳೆಲ್ಲರೂ ಕೂಡ ಬರ್ತಿರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಮುಂಚಿತವಾಗಿ ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆಯನ್ನು ಕೂಡ ಮಾಡಿದರು. ನಿನ್ನೆ ಮೊದಲ ಶೋನಲ್ಲಿ ಅಭಿಮಾನಿಗಳು ಸಂಖ್ಯೆ ಕಡಿಮೆ ಇತ್ತು. ಟಿಕೆಟ್ ದರ ಹೆಚ್ಚಳ ಇರೋ ಕಾರಣಕ್ಕಾಗಿ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದರು. ಸೊ ಇವತ್ತು ಬೆಳಗ್ಗೆಯಿಂದನೂ ಕೂಡ ಖರೀದಿ ಮಾಡ್ತಿರುವಂಥ ಟಿಕೆಟ್ ಆನ್ಲೈನಲ್ಲಿ ಖರೀದಿ ಮಾಡಿದ್ದಾರೆ. ಇನ್ನು ಮ್ಯಾನ್ಯಲ್ ಆಗಿ ಇಲ್ಲಿ ಬಂದು ಕೂಡ ಟಿಕೆಟನ್ನು ಖರೀದಿ ಮಾಡ್ತಿರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಸೊ ಪ್ರೇಕ್ಷಕರನ್ನು ಕೂಡ ಮಾತಾಡ್ಸೋಂಥ ಪ್ರಯತ್ನ ಪಡ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಸರ್, ಫಸ್ಟ್ ಫಿಲಿಮ್ ಎಕ್ಸ್ಪೆಕ್ಟೇಷನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸರ್, ಚೆನ್ನಾಗಿರ್ಬೋದು ಅಂತಾನೆ. ಓಕೆ, ನಿನ್ನೆ ನೋಡೋಕ್ಕಾಗಲಿಲ್ಲ ಅಂತೇನು ಬೇಡ ಸರ್? ನಿನ್ನೆ ನಾವು ಬುಕ್ ಮಾಡ್ಕೊಂಡಿಲ್ಲ, ಆ್ಯಕ್ಚುಲಿ ಮಾಡ್ಕೊಂಡಿದ್ದೆ. ಈಗ ಎಷ್ಟು ಸರ್ ಟಿಕೆಟ್ 400 ಇದೆ ಸರ್. ಓಕೆ, ಜಾಸ್ತಿ ಆಯ್ತು ಅಂತ ಅನ್ಸುತ್ತಾ? ಏನಿಲ್ಲ ಸರ್, ಫಸ್ಟ್ ಡೇ ನೋಡ್ಬೇಕಂದ್ರೆ ಜಾಸ್ತಿ ಏನಿಲ್ಲ, ನೋಡ್ಬೋದಲ್ಲ. ಏನು ಹೇಳ್ತೀರಿ ಸರ್? ಏನಿಲ್ಲ ಸರ್, ನೋಡ್ಬೇಕು, ಫಿಲಮ್ ನೋಡ್ಮೇಲೆ. ಓಕೆ, ಫ್ಯಾನಾ ಅಲ್ಲು ಅರ್ಜುನ್ ಫ್ಯಾನ್? ಹಂಗೇನಿಲ್ಲ, ಫಿಲಮ್. ಸರ್, ತಾವೇನು ಹೇಳ್ತೀರಿ? ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ಮೊದಲ ಶೋ ಊರ್ವಶಿ ಚಿತ್ರಮಂದಿರದಲ್ಲಿ ಭರ್ಜರಿ ರೆಸ್ಪಾನ್ಸ್, ಉತ್ತಮವಾದಂಥ ಪ್ರತಿಕ್ರಿಯೆ ಸಿಗ್ತಾ ಇದೆ. ಬೆಂಗಳೂರಿಂದ ಕ್ಯಾನಪಸನ್ನ ರೈಡ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಪುಷ್ಪ ತಾಕ್ಯಾದಲ್ಲ ಪುಷ್ಪ ಅಂತ ತಾಕ್ಯಾದಲ್ಲಿ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.